ಮೇ 2, 2026ರಂದು ಭಾರತವು ಹೆಮ್ಮೆ ಪಡುವಂಥ ದಿನ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದ ಸ್ವರಾಜ್ ದ್ವೀಪದ ಸಮುದ್ರದ ಆಳದಲ್ಲಿ ಶನಿವಾರ ನಡೆದ ಭಾರತದ ಅತಿ ದೊಡ್ಡ ತ್ರಿವರ್ಣ ಧ್ವಜ ಅನಾವರಣ ಮತ್ತು ಆ ಮೂಲಕ ಸೃಷ್ಟಿಯಾದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಈ ಐತಿಹಾಸಿಕ ಸಾಹಸದಲ್ಲಿ ಸುಮಾರು 60 × 40 ಮೀಟರ್ ಗಾತ್ರದ ಭಾರತದ ತ್ರಿವರ್ಣ ಧ್ವಜವನ್ನು 700ಕ್ಕೂ ಹೆಚ್ಚು ಸ್ಕೂಬಾ ಡೈವರ್ಗಳು ಯಶಸ್ವಿಯಾಗಿ ಅನಾವರಣಗೊಳಿಸಿದರು. ಈ ಸಾಹಸದ ಉದ್ದೇಶ ಏನೆಂದರೆ ದೇಶಭಕ್ತಿ ಹಾಗೂ ಪ್ರವಾಸೋದ್ಯಮ ಉತ್ತೇಜನ ಮತ್ತು ಸಮುದ್ರದ ಸೌಂದರ್ಯದ ಪ್ರದರ್ಶನ. ಇದರಲ್ಲಿ ಭಾಗವಹಿಸಿದವರು ಭಾರತೀಯ ನೌಕಾಪಡೆ, ಕೋಸ್ಟ್ ಗಾರ್ಡ್, ಪೊಲೀಸ್, ಅರಣ್ಯ ಇಲಾಖೆ ಮತ್ತು ಸ್ಥಳೀಯ ಡೈವಿಂಗ್ ಕೇಂದ್ರಗಳ 700ಕ್ಕೂ ಹೆಚ್ಚು ತರಬೇತಿ ಪಡೆದ ಸ್ಕೂಬಾ ಡೈವರ್ಗಳು. ಮತ್ತೊಂದು ವಿಶೇಷತೆ ಏನೆಂದರೆ ಬೆಂಗಳೂರಿನ ಡೈವ್ ಮಾಸ್ಟರ್ ಶರತ್ ಆರ್ ಅಶೋಕ್ ರವರು ಈ ಸಾಹಸದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಇದು ಕರ್ನಾಟಕದ ಹೆಮ್ಮೆಯಾಗಿದೆ. ಈ ಸಾಧನೆಗೆ ಅಂಡಮಾನ್ ಮತ್ತು ನಿಕೋಬಾರ್ನ ಲೆಫ್ಟಿನೆಂಟ್ ಗವರ್ನರ್ ಡಿ.ಕೆ. ಜೋಶಿ ಅವರು ಈ ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಮಾಣ ಪತ್ರವನ್ನು ತಂಡಕ್ಕೆ ನೀಡಿ ಶುಭಾಶಯ ಕೋರಿದರು.